ಎಲ್ಲ ಮುಳಗಿದವ ರಂಗೋಲೆ ಬೆಳಗಿದವ ತಾಯಿ ಚಾಮುಂಡವ ಪೂಜೆಗೆಂದು ಬಾಗಿದವ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮೈಸೂರಿಗೆ ಹೋಗ್ತಾ ಇದೀವಿ. ಈ ವಿಡಿಯೋ ಮುಖಾಂತರ ನಮ್ಮ ಜರ್ನಿಯ ಬಗ್ಗೆ, ಮೈಸೂರಲ್ಲಿ ನಾವು ನೋಡಿದ ಸ್ಥಳಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಅಕ್ಕನ ಫ್ಯಾಮಿಲಿ ಕೂಡ ಬೇಸಿಗೆ ರಜೆ ಅಂತ ಬೆಂಗಳೂರಿಗೆ ಬಂದಿದ್ರು. ಅದಲ್ಲದೆ ಇವತ್ತು ನನ್ನ ಅಕ್ಕ ಮತ್ತೆ ಮಾವನ ಆನಿವರ್ಸರಿ ಕೂಡ ಇತ್ತು. ಸೊ ಹಂಗಾಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಮೈಸೂರಿಗೆ ಹೋಗ್ತಾ ಇದೀವಿ. ಆಟೋ ತಗೊಂಡು ಎಲ್ಲ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ ವೀಕೆಂಡ್ಸ್ ಎಲ್ಲ ಮಾರ್ನಿಂಗ್ 7ಗೆ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ಅಂತ ಹೇಳಿ ನಾವು BMTC ಬಸ್ ಹತ್ಕೊಂಡು ಮೆಜೆಸ್ಟಿಕ್ಗೆ ಹೊರಟ್ವಿ. ಮೆಜೆಸ್ಟಿಕ್ ಬಂದ್ಮೇಲೆ ಪಕ್ಕದಲ್ಲೇ ನಮಗೆ KSRTC ಬಸ್ ಸ್ಟ್ಯಾಂಡ್ ಇರೋದು. ಅಲ್ಲಿ ನಮಗೆ ಬೆಂಗಳೂರು ಟು ಮೈಸೂರು ಬಸ್ಸಸ್ ತುಂಬಾನೇ ಸಿಗುತ್ತೆ. ಅಣ್ಣನು ಮಲ್ಲೇಶ್ವರಮಲ್ಲಿ ಇರೋದ್ರಿಂದ ಅಪ್ಪ ಅಮ್ಮ ಅಣ್ಣನ ಹತ್ರ ಇದ್ರು. ಅವ್ರಿಗೆ ಮೆಜೆಸ್ಟಿಕ್ ತುಂಬಾ ನಿಯರ್ ಆಗುತ್ತೆ. ಸೊ ಹಂಗಾಗಿ ಅವಾಗಲೇ ಬಂದಿದ್ರು. ಸಂಡೇ ಆಗಿರೋದ್ರಿಂದ ಬಸ್ಸಸ್ ಎಲ್ಲ ತುಂಬಾನೇ ರಶ್ ಆಗಿತ್ತು. ತುಂಬಾ ನೋಡಿದ್ವಿ, ಯಾವ ಬಸ್ಸಸ್ಸು ಖಾಲಿ ಇರಲಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೇನು ಕಾಣಿಸ್ತಾ ಇದೆಯಲ್ವಾ, ಈ ಬಸ್ಸಲ್ಲಿ ಲಾಸ್ಟ್ 8 ಸೀಟ್ ಮಾತ್ರ ಖಾಲಿ ಇದೆ ಅಂತ ಹೇಳಿದ್ರು. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಗಿತ್ತು. ಸೊ ಇನ್ನೇನು ಮಾಡೋದು, ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಈ ಬಸ್ಸಲ್ಲೇ ಹೊರಟ್ವಿ. ಆ್ಯಕ್ಚುಲಿ ನಾವೆಲ್ಲ ಟ್ರೈನೆಲ್ಲ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ವೀಕೆಂಡ್ ಎಲ್ಲ ತುಂಬಾನೇ ರಶ್ ಇರುತ್ತೆ, ಮಕ್ಳು ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ ಗೊತ್ತಾಯ್ತು ಬಸ್ಸಸ್ಸು ಕೂಡ ತುಂಬಾನೇ ರಶ್ ಆಗಿತ್ತು. ನಾವೇನು ಹೋಗ್ತಾ ಇದೀವಿ ಅಲ್ವಾ, ಬಸ್ಸು ಇದು ಆ್ಯಕ್ಚುಲಿ AC ಬಸ್ಸು. ಇಲ್ಲಿ ನಮಗೆ ಪರ್ ಹೆಡ್ 380 ರೂಪೀಸ್ ಚಾರ್ಜ್ ಮಾಡಿದ್ರು ಬೆಂಗಳೂರು ಟು ಮೈಸೂರು. ನಾರ್ಮಲ್ ಬಸ್ಸಸ್ ಆದರೆ ನಿಮಗೆ ಬೆಂಗಳೂರಿಂದ ಮೈಸೂರಿಗೆ ಜಸ್ಟ್ 170 or 180 ರೂಪೀಸ್ ಅಷ್ಟೇ ಆಗೋದು. ಮದುವೆ ಆದಮೇಲೆ ಫಸ್ಟ್ ಟೈಮ್ ತವ್ರ ಮನೆಯವರೆಲ್ಲ ಹೋಗ್ತಾ ಇರೋದು ಮೈಸೂರಿಗೆ. ಒಂದು ಸ್ಮಾಲ್ ಪಿಕ್ನಿಕ್ ಥರ ಫೀಲ್ ಇತ್ತು. ತುಂಬಾನೇ ಎಂಜಾಯ್ ಮಾಡ್ತಾ ಹೊರಟ್ವಿ. ಹಿಂದೆ ಎಲ್ಲ ನಾವು ಎಲ್ಲಿಗಾದ್ರೂ ಪ್ಲಾನ್ ಮಾಡಿದಾಗ ಅಪ್ಪ ಹೊಲ ಕೆಲಸ ಅಂತ ಇರ್ತಾ ಇದ್ರು, ಎಲ್ಲೂ ಬಂದಿರಲಿಲ್ಲ. ಬಟ್ ಇವಾಗ ಎಲ್ಲರೂ ಹೋಗ್ತಾ ಇರೋದು ತುಂಬಾನೇ ಖುಷಿ ಇತ್ತು. ನೀವು ನೋಡ್ತಾ ಇರ್ಬೋದು ರೋಡ್ ಕಂಡೀಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಹೋಗ್ತಾನೆ ಹಳ್ಳಿಗಳು, ಈ ತರ ತೆಂಗಿನ ತೋಟ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಹೋಗ್ಬೇಕಾದ್ರೆ. ಬೆಂಗಳೂರು ದಾಟೋವರೆಗೂ ಮಾತ್ರ ನಿಮಗೆ ಸ್ವಲ್ಪ ಟ್ರಾಫಿಕ್, ಆಮೇಲೆ ಯಾವುದೇ ಟ್ರಾಫಿಕ್ ಅದು ಏನು ಇಲ್ಲ. ರೋಡ್ ಕಂಡೀಷನ್ ಕೂಡ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂನ ತುಂಬಾ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫೈನಲಿ ಎಲ್ಲರೂ ಆರಾಮಾಗಿ ಮೈಸೂರಿಗೆ ಬಂದ್ವಿ. ಟೈಮ್ ಬಂದು ಇವಾಗ ಮಾರ್ನಿಂಗ್ 10 ಗಂಟೆ ಆಗಿದೆ. 6 ಗಂಟೆಗೆ ಎಲ್ಲ ಮನೆಯಿಂದ ಹೊರಟಿದ್ವಿ. ಯಾರು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಜಸ್ಟ್ ಟೀನ ಕುಡಿದು ಬಂದಿದ್ವಿ. ಸೊ ಹಂಗಾಗಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾವು KSRTC ಬಸ್ನಲ್ಲಿ ಬೆಂಗಳೂರಿಂದ ಬಂದಿದ್ವಲ್ವಾ, ಅದೆಲ್ಲ ಸಬರ್ ಬಸ್ ಸ್ಟ್ಯಾಂಡಲ್ಲೇ ಸ್ಟಾಪ್ ಮಾಡುತ್ತೆ. ಮತ್ತೆ ನಮಗೆ 2 ರಿಂದ 3 ಕಿಲೋಮೀಟರ್ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ. ನಮಗೆ ಸಿಟಿ ಬಸ್ ಸ್ಟ್ಯಾಂಡಿಂದನೇ ಎಲ್ಲ ಲೋಕಲ್ ಪ್ಲೇಸಸ್ ನೋಡೋಕ್ಕೆ ಬಸ್ಸಸ್ ಸಿಗುತ್ತೆ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಸಬರ್ ಬಸ್ ಸ್ಟ್ಯಾಂಡಿಂದನೇ ಸಿಟಿ ಬಸ್ ಸ್ಟ್ಯಾಂಡ್ಗೆ ಆಟೋ ತಗೊಂಡು ಹೊರಟ್ವಿ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದ ತಕ್ಷಣ ಲೋಕಲ್ ಬಸ್ಸಸ್ ಎಲ್ಲ ರೆಡಿ ಇತ್ತು. ಸೊ ನಾವು ಕೂಡ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡೆ ಬೇರೆ ಪ್ಲೇಸಸ್ನ ನೋಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅದಕ್ಕೆ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ.
ನೀವು ನೋಡ್ತಾ ಇರ್ಬೋದು ವೀಕೆಂಡ್ ಆಗಿರೋದ್ರಿಂದ ಬಸ್ ತುಂಬಾನೇ ರಶ್ ಆಗಿತ್ತು. ಅದು ಅಲ್ಲದೆ ಇವಾಗೆಲ್ಲ ಮಕ್ಕಳಿಗೆ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಜೊತೆ ಬಂದಿರ್ತಾರೆ. ಸೊ ಈ ಟೈಮಲ್ಲಿ ಬಸ್ಸಸ್ ರಶ್ ಇರೋದು ಸ್ವಲ್ಪ ಕಾಮನ್ ಅಂತಾನೆ ಹೇಳ್ಬೋದು. ಇಲ್ಲಿ ಇನ್ನೊಂದೇನಂದ್ರೆ ಲೋಕಲ್ ಬಸ್ಸಸ್ಗಳಲ್ಲೆಲ್ಲ ಡ್ರೈವರ್ ಕಮ್ ಕಂಡಕ್ಟರ್ ಒಬ್ಬರೇ ಆಗಿರ್ತಾರೆ. ಫಸ್ಟ್ ಅವರೇ ಟಿಕೆಟ್ ತಗೊಂಡು ಆಮೇಲೆ ಡ್ರೈವ್ ಮಾಡ್ತಾರೆ. ನಮಗೆ ಸಿಟಿ ಬಸ್ ಸ್ಟ್ಯಾಂಡಿಂದ 18 ಕಿಲೋಮೀಟರ್ ಆಗುತ್ತೆ ಚಾಮುಂಡಿ ಬೆಟ್ಟಕ್ಕೆ. ಸೊ ಇಲ್ಲಿ ನಮಗೆ ಪರ್ ಹೆಡ್ 40 ರೂಪೀಸ್ ತಗೊಂಡ್ರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ರೋಡ್ ಪಕ್ಕದಲ್ಲೆಲ್ಲ ಖಾಲಿ ಖಾಲಿ ಅನಿಸ್ತಾ ಇತ್ತು. ಸಮ್ಮರ್ ಇರೋದ್ರಿಂದ ತುಂಬಾ ಬಿಸಿಲಿರೋದ್ರಿಂದ ಅಷ್ಟೊಂದು ಗ್ರೀನ್ ಆಗಿರ್ಲಿಲ್ಲ ಇಲ್ಲೆಲ್ಲ. ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ನೋಡೋಣ ಇದೇ ರೀತಿಯಾಗಿ ಸ್ವಲ್ಪ ಕಂಟಿನ್ಯೂ ಆದ್ರೆ ಚೆನ್ನಾಗಿ ಅನಿಸುತ್ತೆ ಇಲ್ಲೆಲ್ಲ ವ್ಯೂ ನೋಡ್ಲಿಕ್ಕೆ. ಇನ್ನೇನು ಟೆಂಪಲ್ ರೀಚ್ ಆದ್ವಿ ಅನ್ನೋದ್ರಲ್ಲೇ ಟ್ರಾಫಿಕ್ ಸ್ಟಾರ್ಟ್ ಆಯಿತು. 2 ವೇ ಆಗಿರೋದ್ರಿಂದ ವೀಕೆಂಡ್ನಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ. ಇಲ್ಲಿ ನಮಗೆ ಒಂದು 5 to 10 ಮಿನಿಟ್ಸ್ ಅಷ್ಟೇ ಟ್ರಾಫಿಕ್ ಕ್ಲಿಯರ್ ಆಗಕ್ಕೆ ಟೈಮ್ ತಗೊಳ್ತು. ಫೈನಲಿ ಎಲ್ಲರೂ ಸಿಟಿ ಬಸ್ ಸ್ಟ್ಯಾಂಡಿಂದ 30 ಮಿನಿಟ್ಸ್ ಅಲ್ಲೇ ದೇವಸ್ಥಾನ ಹತ್ರ ಬಂದಿಳಿದ್ವಿ. ಇಲ್ಲಿ ನಮಗೆ 200 ಮೀಟರ್ ಅಷ್ಟೇ ಆಗೋದು ಟೆಂಪಲ್ ರೀಚ್ ಆಗೋಕೆ. ವಾಕಬಲ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಹೋಟೆಲ್ ಮತ್ತೆ ಶಾಪಿಂಗ್ ಸ್ಟ್ರೀಟ್ ನ ಎಲ್ಲ ನೋಡ್ತಾ ಹೋಗ್ತೀವಿ ಹೋಗ್ಬೇಕಾದ್ರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನ ದೇವಸ್ಥಾನ ಇಲ್ಲಿಂದ ಅಂತ. ದೇವಸ್ಥಾನದ ಮುಂದ್ಗಡೆನೆ ನಾವು ಪೂಜಾ ಸಾಮಾನುಗಳನ್ನು ಕೂಡ ತಗೋಬಹುದು. ಅಕ್ಕ ಮತ್ತೆ ಮಾವನವ್ರದ್ದು ಇವತ್ತು ಆನಿವರ್ಸರಿ ಇರೋದ್ರಿಂದ ಅವರು ಕೂಡ ಪೂಜೆ ಮಾಡಿಸೋಣ ಅಂತ ಪೂಜಾ ಐಟಮ್ಸ್ ತಗೊಂಡ್ರು. ನಾವು ಕೂಡ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಅಮ್ಮನವರ ದರ್ಶನಕ್ಕಂತ ಬಂದಿರೋದು. ಸೊ ಹಂಗಾಗಿ ನಾವು ಕೂಡ ಪೂಜಾ ಐಟಮ್ಸ್ ತಗೊಂಡು ಹೊರಟ್ವಿ. ಪೂಜಾ ಸಾಮಾನುಗಳನ್ನೆಲ್ಲ ತಗೊಂಡು ಮುಂದೆ ನಾವು ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡಿ ಬೆಟ್ಟ ಟಿಕೆಟ್ ಕೌಂಟರ್ ಹತ್ರ. ಇಲ್ಲಿ ನಮಗೆ 100 ರೂಪೀಸ್ ಟಿಕೆಟ್ ಸಿಗುತ್ತೆ, 30 ರೂಪೀಸ್ ಟಿಕೆಟ್ ಸಿಗುತ್ತೆ, ಮತ್ತೆ ಫ್ರೀ ಎಂಟ್ರಿ ಕೂಡ ಇದೆ. ನೀವು ಬೇಕಾದ್ರೆ ಫ್ರೀ ಎಂಟ್ರಿಯಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ನಿಮಗೆ 100 ರೂಪೀಸು 30 ರೂಪೀಸ್ ಬೇಕಾದ್ರೆ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ತಗೋಬೇಕಾಗುತ್ತೆ. ಸಂಡೇ ತುಂಬಾ ರಶ್ ಆಗಿರೋದ್ರಿಂದ ನಾವು 100 ರೂಪೀಸ್ ಟಿಕೆಟ್ ತಗೊಂಡು ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ JDS MLC ಆದಂತ TA ಶರವಣ್ಸ್ ಅವರು ಕೂಡ ಚಾಮುಂಡಿ ತಾಯಿ ದರ್ಶನಕ್ಕೆ ಅಂತ ಬಂದಿದ್ರು. ನಾವೇನು ಹೋಗ್ತಾ ಇದೀವಲ್ವಾ ಇದು ಜಸ್ಟ್ 100 ರೂಪೀಸ್ ಕ್ಯೂ ಅಷ್ಟೇ. ಇನ್ನು 30 ರೂಪೀಸ್ ಮತ್ತೆ ಫ್ರೀ ಎಂಟ್ರಿ ಕ್ಯೂ ಸಪರೇಟ್ ಇದೆ. ಇಲ್ಲಿ ನಾವು 100 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡ್ರು ಕೂಡ 1 ಅವರ್ ಆದ್ರೂ ನಾವು ಇನ್ನೂ ಕ್ಯೂನಲ್ಲೇ ನಿಂತಿದ್ವಿ. ತುಂಬಾನೇ ರಶ್ ಆಗಿತ್ತು ಅಂತಾನೆ ಹೇಳ್ಬೋದು ಸಂಡೇ ಆಗಿರೋದ್ರಿಂದ. ಅದು ಅಲ್ಲದೆ 30 ರೂಪೀಸ್ ಮತ್ತೆ ಫ್ರೀ ಎಂಟ್ರಿ ಅವರು ಕೂಡ ದರ್ಶನ ಮಾಡ್ಬೇಕಲ್ವಾ. ಸೊ ಹಂಗಾಗಿ ಇಲ್ಲಿ ಟೈಮ್ ಪ್ರಕಾರನೇ ನಮಗೆ ದರ್ಶನಕ್ಕೆ ಬಿಡ್ತಾ ಇದ್ರು. ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಚೆನ್ನಾಗಾಯ್ತು ಎಲ್ಲರಿಗೂ ಅಮ್ಮನವರ ದರ್ಶನ. ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಹಂಗಾಗಿ ಅಮ್ಮನವ್ರನ್ನ ಮೂರ್ತಿ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ನಾವೆಷ್ಟೇ ಫೋಟೋಸ್ ವಿಡಿಯೋಸದಲ್ಲಿ ಅಮ್ಮನವ್ರನ್ನ ನೋಡಿರ್ತೀವಿ, ಆದರೆ ಸ್ವತಃ ನಾವೇ ಬಂದು ಅಮ್ಮನವ್ರನ್ನ ದರ್ಶನ ಮಾಡೋದು ಒಳ್ಳೆ ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಿ. ಸೊ ದರ್ಶನ ಮಾಡಿಕೊಂಡು ಬರೋದಲ್ಲೇ ನಮಗೆ 2 ಗಂಟೆ ಆಗಿತ್ತು. ನೀವು ನೋಡ್ತಾ ಇರ್ಬೋದು ದಾಸೋಹ ಕ್ಯೂನ ತುಂಬಾನೇ ರಶ್ ಆಗಿತ್ತು. ಅದು ಅಲ್ಲದೆ ನಾವು ಇನ್ನೂ ಸ್ವಲ್ಪ ಪ್ಲೇಸಸ್ಗಳನ್ನು ಕೂಡ ನೋಡೋದಿತ್ತು, ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಹಾಗೆ ಹೊರಟ್ವಿ. ರೇಣು ರನ ತಿಂಗಳ ಮುಳಗಿದವ ಅಂಗೋಲೆ ಬೆಳಗಿದವ ತಾಯಿ ಚಾಮುಂಡವ ಪೂಜೆಗೆಂದು ಆಗಿದವ. ಇಲ್ಲಿಂದ ನಾವು ನೆಕ್ಸ್ಟ್ ಜೂಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಸ್ಸಲ್ಲಿ. ಬಸ್ ಸ್ಟಾಪ್ ಪಕ್ಕದಲ್ಲೇ ನಮಗೆ ಮಹಿಷಾಸುರನ ಸ್ಟ್ಯಾಚು ನೋಡ್ಬೋದು. ತುಂಬ ಜನ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನಾನು ಕೂಡ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಬಂದ್ವಿ. ಮಿಕ್ಕಿದವರೆಲ್ಲ ಬಸ್ ಸ್ಟ್ಯಾಂಡಲ್ಲೇ ವೇಟ್ ಮಾಡ್ತಾ ಇದ್ರು.
ಚಾಮುಂಡಿ ಬೆಟ್ಟದಿಂದ ಬಸ್ನಲ್ಲಿ ನಾವು ಡೈರೆಕ್ಟಾಗಿ ಮೈಸೂರು ಝೂಗೆ ಬಂದ್ವಿ. ಇಲ್ಲಿ ಬರೋದ್ರಲ್ಲೇ ನಮಗೆ ಟೈಮ್ ಮಧ್ಯಾಹ್ನ 3 ಗಂಟೆ ಆಯಿತು. ಬಂದ ತಕ್ಷಣನೇ ಫಸ್ಟ್ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತೊಗೊಂಡ್ವಿ. ಇಲ್ಲಿ ನಿಮಗೆ ಅಡಲ್ಟ್ಸಿಗೆ 100 ರೂಪೀಸ್ ತೊಗೊಳ್ತಾರೆ, ಚಿಲ್ಡ್ರನ್ಸ್ಗೆ 50 ರೂಪೀಸ್ ತೊಗೊಳ್ತಾರೆ. ನಿಮ್ಗೇನಾದರೂ ವಿಡಿಯೋ ಕ್ಯಾಮ್ರಾ ಆ ಥರ ಏನಾದರೂ ಇದ್ದರೆ ನೀವು ಎಕ್ಸ್ಟ್ರಾ 200 ರೂಪೀಸ್ ಪೇ ಮಾಡಬೇಕು. ಇಲ್ಲಿ ಫಸ್ಟ್ ಎಂಟ್ರಿಗೇ ನಮಗೆ ಟಿಕೆಟ್ ಎಲ್ಲ ಚೆಕ್ ಮಾಡಿ ಒಳಗಡೆ ಹೋಗೋಕೆ ಬಿಡ್ತಾರೆ. ಒಳಗಡೆ ಹೋದ್ಮೇಲೆ ನಿಮಗೆ ಬಾಟಲ್ಸು ಏನಾದರೂ ತಂದಿರೋ ಸ್ನ್ಯಾಕ್ಸ್ ಎಲ್ಲ ಏನು ಅಲೋ ಮಾಡಲ್ಲ. ಇಲ್ಲಿ ಬೇಕಾದರೆ ನಿಮಗೆ ಲಗೇಜ್ ರೂಮ್ಸ್ ಕೂಡ ಇದೆ, ಅಲ್ಲೇ ನಿಮ್ಮ ಲಗೇಜ್ನೆಲ್ಲ ಇಟ್ಟು ಹೋಗ್ಬೋದು. ಝೂ ಎಂಟ್ರಿ ಆದ ತಕ್ಷಣವೇ ನಮಗೆ ನೋಡೋಕ್ಕೆ ಸಿಗೋದು ಎಲ್ಲ ಥರದ ಪಕ್ಷಿಗಳು. ತುಂಬ ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಇದೆ ಇಲ್ಲಿ, ಬನ್ನಿ ನೋಡೋಣ. ಝೂ ಮಾತ್ರ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ರು. ನಮಗೆ ಎಂಟ್ರಿಗೆ ಬರಬೇಕಾದ್ರೆ ಚೆಕ್ ಮಾಡಿಬಿಡ್ತಾರೆ, ತಿನ್ನೋಕೆ ಕುಡಿಯೋಕೆ ಏನು ತೊಗೊಂಡು ಬರೋಂಗಿಲ್ಲ. ಸೊ ಹಂಗಾಗಿ ಚಿಕ್ಕ ಮಕ್ಕಳು ಕೂಡ ಅಲ್ಲೆಲ್ಲಿ ಏನು ತಿನ್ನೋದು ಏನು ಮಾಡೋದಿಲ್ವಲ್ಲ, ಸೊ ಹಂಗಾಗಿ ತುಂಬಾನೇ ನೀಟಾಗಿತ್ತು. ನಿಮಗೆ ಒಳಗಡೆನೆ ವಾಶ್ರೂಮ್ ಕೂಡ ಇದೆ, ಕುಡಿಯೋಕೆ ಅಲ್ಲಲ್ಲಿ ನೀರು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಅಜ್ಜ ಅವರಿಗೆ ಮತ್ತು ಅಣ್ಣನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಝೂಗೆ ಬರೋಕ್ಕೂ, ಸುಮ್ಮನೆ ಬಂದ್ವಿ ಅಂತ ಅನ್ಕೊಳ್ತಾ ಇದ್ರು. ಅಕ್ಕನ ಮಕ್ಕಳು ಹಠ ಮಾಡಿದ್ರಂತ ನಾವು ಝೂಗೆ ಬಂದಿದ್ವಿ, ಇಲ್ಲಾಂದರೆ ಬೇರೆ ಪ್ಲೇಸ್ ನೋಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಾವು ಝೂಗೆ ಬಂದಿದ್ವಿ. ನಿಮ್ಗೇನಾದರೂ ಕಾಲು ನೋವು ಇದ್ದರೆ, ವಯಸ್ಸಾಗಿದ್ದರೆ ನಿಮಗೆ ಇಲ್ಲಿ ವೆಹಿಕಲ್ ಫೆಸಿಲಿಟಿ ಕೂಡ ಇದೆ, ನೀವು ಅದರಲ್ಲೇ ಹೋಗ್ಬೋದು. ನಾವು ಸ್ವಲ್ಪ ದೂರ ಹೋದ ತಕ್ಷಣನೇ ಕಾಲು ನೋವು ಅಂತ ಇದ್ವಿ, ಅಲ್ಲಿ ಇಲ್ಲಿ ಕೂತ್ಕೊಂಡು ಎದ್ದು ಬರ್ತಾ ಇದ್ವಿ. ಆದರೆ ಅಪ್ಪ ಅಮ್ಮ ಮಾತ್ರ ಎಲ್ಲೂ ಕೂತ್ಕೊಂಡೇ ಇಲ್ಲ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದರು. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕ್ಲಿಯರ್ ಆಗಿ ಮುಂದೆನೇ ಹೋಗಿ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಮೈಸೂರು ಝೂ ವಾರದಲ್ಲಿ 6 ದಿನ ಮಾತ್ರ ಓಪನ್ ಆಗಿರುತ್ತೆ, ಮಂಗಳವಾರ ಬಿಟ್ಟು. ಇದು ಬೇರೆ ದಿನಗಳಲ್ಲೆಲ್ಲ ಬೆಳಿಗ್ಗೆ 8:30 ಸ್ಟಾರ್ಟ್ ಆಗಿ ಸಾಯಂಕಾಲ 5:00 ಕ್ಲೋಸ್ ಮಾಡ್ತಾರೆ. ಅಲ್ಲಲ್ಲಿ ನಾವು ಈ ಥರ ಮ್ಯಾಪ್ಗಳನ್ನು ಕೂಡ ನೋಡ್ತೀವಿ. ಇದರಿಂದ ನಮಗೆ ಯಾವ್ಯಾವ ಕಡೆ ಯಾವ್ಯಾವ ಪ್ರಾಣಿ ಇದೆ, ಯಾವ ಪಕ್ಷಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರನೇ ಹೋಗಿ ನಾವು ನೋಡ್ಕೊಂಬರ್ಬೋದು. ನಾವೆಲ್ಲ ಯಾವಾಗಾದ್ರೂ ಒಂದ್ಸರಿ ಬರ್ತೀವಲ್ವಾ, ಸೊ ಹಂಗಾಗಿ ಎಲ್ಲ ಪ್ರಾಣಿಗಳನ್ನು ಚೀರಾಡ್ತಾ ಕೂಗಾಡ್ತಾ ನೋಡ್ತಾ ಇರ್ತೀವಿ. ಆದರೆ ಡೈಲಿ ಜನಗಳನ್ನು ನೋಡಿ ನೋಡಿ ಎಲ್ಲ ಪ್ರಾಣಿಗಳಿಗೂ ಸಾಕಾಗಿರುತ್ತೆ. ಸೊ ಅದಕ್ಕೆ ಈ ಚಿಂಪಾಂಜಿ ಮನಸ್ಸಲ್ಲಿ ಏನು ನೋಡ್ತಾ ಇರ್ಬೋದು ಅಂತ ನಾನು ಹಿಂದೆ ನಿಮಗೆ ಟೆಕ್ಸ್ಟ್ ಹಾಕಿದ್ದೆ, ಸುಮ್ಮನೆ ಫನ್ನಿಗಂತ ಹಾಕಿರೋದು. ನಾವೇನು ನೋಡ್ತಾ ಇದ್ದೀವಲ್ವಾ ಈ ಮೈಸೂರು ಝೂ, ಇದರಲ್ಲಿ ನಾವು 168 ವಿವಿಧ ಜಾತಿಯ ಪಕ್ಷಿ ಮತ್ತು ಪ್ರಾಣಿಗಳನ್ನು ನೋಡ್ಬೋದಂತೆ. ಇನ್ನೊಂದೇನೆಂದರೆ ಇದು ಭಾರತದ ಹಳೆಯ ಮೃಗಾಲಯವೆಂದ ಹೆಸರುವಾಸಿಯಾಗಿದೆ. ಇದು ಫುಲ್ ಝೂ ಏನಿದೆ ಅಲ್ವಾ, ಇದು ಟೋಟಲ್ ಆಗಿ 157 ಎಕರೆಯಷ್ಟಿದೆ ಅಂತೆ.
ಹೋದ್ಮೇಲೆ ಜಲತರಂಗಿಣಿ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಕ್ಚುಲಿ ಮಳೆ ಬಂದು ನಿಂತೋಗಿತ್ತು, ಹಂಗಾಗಿ ತುಂಬಾ ಕ್ಲೈಮೇಟ್ ಚೆನ್ನಾಗಿ ಅನಿಸ್ತಾ ಇತ್ತು, ಬಿಸಿಲಿರಲಿಲ್ಲ ಏನಿಲ್ಲ. ಇವಾಗ ಟೈಮ್ ಬಂದು ಸಾಯಂಕಾಲ 4:15 ಆಗಿದೆ. ಅರ್ಧ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ, ಇನ್ನೂ ಅರ್ಧ ಇದೆ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದೆ ಹೊರಟ್ವಿ. ಇವತ್ತು ಮೈಸೂರಿನಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇತ್ತು. ಆ್ಯಕ್ಚುಲಿ ನಾವೇ ಜೂನಲ್ಲಿ 2 ಸರಿ ಸಿಗಾಕೊಂಡ್ವಿ. ಇವಾಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಪ್ರಾಣಿಗಳೆಲ್ಲ ತುಂಬಾನೇ ಖುಷಿಯಾಗಿದ್ವು. ಪಾಪ ಡೈಲಿ ಬಿಸಿಲಲ್ಲೇ ಇದ್ದು ಸಾಕಾಗಿತ್ತು ಅನಿಸುತ್ತೆ ಪಾಪ. ಓಕೆ, ಮುಂದೆ ನಮಗೆ ಕುಡಿಯೋಕೆ ತಿನ್ನೋಕೆ ಏನಾದರೂ ಬೇಕಿದ್ರೆ ಈ ಥರ ಶಾಪ್ಗಳು ಕೂಡ ಇದ್ದಾವೆ, ಅಲ್ಲೇ ಹೋಗಿ ತೊಗೋಬೋದು. ತೊಗೊಂಡು ಬಂದಮೇಲೆ ನೀವು ಆಚೆ ಬಂದು ತಿನ್ಬೋದು, ಆದರೆ ತಿಂತಾನೆ ಪ್ರಾಣಿಗಳನ್ನು ನೋಡೋಂಗಿಲ್ಲ. ಯಾಕಂದರೆ ಸೆಕ್ಯೂರಿಟಿ ನಿಂತಿರ್ತಾರೆ, ಅಲ್ಲೇ ನೀವು ತಿನ್ಕೊಂಡು ಡಸ್ಟ್ಬಿನಲ್ಲಿ ಹಾಕಿ ಮುಂದೆ ಹೋಗಬೇಕು. ಮುಂದೆ ನಾವು ಹಾವುಗಳನ್ನ ನೋಡಕ್ ಬಂದ್ವಿ. ಆಕ್ಚುಲಿ ಇಲ್ಲಿ ಹಾವುಗಳ ಸೆಕ್ಷನ್ ಸಪರೇಟ್ ಮಾಡಿದ್ದಾರೆ. ಇಲ್ಲಿ ನಮಗೆ ಹೆಬ್ಬಾವು, ನಾಗರಾವು, ಬೇರೆ ಬೇರೆ ಜಾತಿಯ ಹಾವುಗಳಿದೆ ಅಂತ ಹೇಳಿದ್ರು. ಬನ್ನಿ ನೋಡೋಣ ಯಾವ್ಯಾವ ಹಾವು ಇದೆ ಅಂತ. ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಇನ್ನೇನು 4 ರಿಂದ 5 ಪ್ರಾಣಿಗಳಿದೆ ಅಷ್ಟೇ. ಇವಾಗ ಟೈಮ್ ಬಂದು 5:15 ಆಗಿದೆ ಸಾಯಂಕಾಲ. ನಾವು ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೇನೆ. ಆರಾಮಾಗಿ ನೀವು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡಬೇಕು ಅಂತ ಅಂದಿದ್ರೆ ಜೂನಲ್ಲಿ ಏನಿಲ್ಲ ಅಂದ್ರೂ ನಿಮಗೆ 2:30 ಇಂದ 3 ಗಂಟೆ ಬೇಕಾಗುತ್ತೆ. ಮೈಸೂರು ಮೃಗಾಲಯದಲ್ಲಿ ನೀವು ಪ್ರಾಣಿಗಳನ್ನು ದತ್ತು ಪಡೆಯಬಹುದು. ದತ್ತು ಅಂದರೆ ನೀವು ಪ್ರಾಣಿಗಳನ್ನು ಕರ್ಕೊಂಡೋಗಿ ಮನೆಗೆ ಹೋಗಿ ಸಾಕೋದಲ್ಲ. ಇಲ್ಲಿ ಏನು ಆರೈಕೆ ಮಾಡ್ತಾರಲ್ವಾ ಸೊ ನೀವು ಕೂಡ ಪ್ರಾಣಿಗಳ ಆರೈಕೆಗೆ ಅಮೌಂಟ್ ಕೊಡ್ಬೋದು. ಜೂನಲ್ಲಿ ಯಾವ ಮೊಸಳೆನೂ ಅಲ್ಲಾಡ್ತಾನೆ ಇರಲಿಲ್ಲ. ಅದನ್ನ ನೋಡಿ ಟೆನ್ಷನ್ ಆಗಿ ಅಕ್ಕನ ಚಿಕ್ಕ ಮಗ ಅಮ್ಮ ಮೊಸಳೆಗಳು ಸತ್ತೋಗಿದಾವ ಅಂತ ಕೇಳ್ತಾ ಇದ್ದ. ಆಕ್ಚುಲಿ ಯಾವ ಮೊಸಳೆನೂ ಅಲ್ಲಾಡ್ತಾ ಇರಲಿಲ್ಲ. ನಾವು ಕೂಡ ಮಲ್ಕೊಂಡಿರ್ಬೋದು ಮೊಸಳೆಗಳು ಅಂತ ಅನ್ಕೊಂಡ್ವಿ. ಇಲ್ಲಿ 2 ರಿಂದ 3 ಟೈಪ್ ಆಫ್ ಮೊಸಳೆಗಳನ್ನು ನಾವು ನೋಡ್ಬೋದು. ಮೈಸೂರು ಜೂ ಎಂಟ್ರಿ ಆದ ತಕ್ಷಣನೇ ನಾವು ಪಕ್ಷಿಗಳನ್ನ ನೋಡ್ತೀವಿ. ಎಂಡಲ್ಲಿ ಜಿರಾಫೆ ನೋಡ್ತೀವಿ. ನೀವು ನೋಡ್ತಾ ಇರ್ಬೋದು ಜಿರಾಫೆ ತುಂಬಾ ಆಕ್ಟಿವ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ಇಲ್ಲಿ ನಮಗೆ ಒಂದು 5 ರಿಂದ 6 ಪ್ರಾಣಿಗಳು ಮಾತ್ರ ಆಕ್ಟಿವ್ ಆಗಿ ಓಡಾಡ್ತಾ ಇದ್ವು. ಡೈಲಿ ಜನಗಳನ್ನೆಲ್ಲ ನೋಡಿ ಸಾಕಾಗಿ ಎಲ್ಲ ಮಲ್ಕೊಂಡೇ ಇದ್ವು. ಮಕ್ಕಳನ್ನ ಕರ್ಕೊಂಡು ಬಂದ್ರೆ ನಾವು ಎಂಜಾಯ್ ಮಾಡ್ಬೋದು, ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳನ್ನ ತೋರಿಸ್ತಾ ಎಂಜಾಯ್ ಮಾಡ್ಬೋದು. ಆದ್ರೆ ದೊಡ್ಡವ್ರು ಬಂದ್ರೆ 1 ಟೈಮ್ ಅಷ್ಟೇ ನಾವು ಜೂ ನೋಡ್ಬೋದು. ನಾವೆಲ್ಲ ಫ್ಯಾಮಿಲಿ ಬಂದಿರೋದ್ರಿಂದ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇಲ್ಲಿ ಹುಲಿ, ಸಿಂಹ, ಚಿರತೆ ಎಲ್ಲ 1-2 ಅಷ್ಟೇ ಇರೋದು, ಜಾಸ್ತಿ ಏನು ಇರಲಿಲ್ಲ. ಸೊ ಫೈನಲಿ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯ್ತು. ನೀವು ಕೂಡ ಈ ವಿಡಿಯೋ ಮುಖಾಂತರ ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಮೈಸೂರು ಜೂನಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ನೋಡಿ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.